ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಮನೆಯ ಉಪ್ಪಿನ ಗದ್ದೆ ನೋಡಿ ಬರೋಣ ಅಂತ ಹೋಗ್ತಾ ಇದ್ದೇನೆ. ನೋಡಿ, ಉಪ್ಪು ರೆಡಿ ಮಾಡಲು ಸಿದ್ಧವಾಗಿರುವಂಥ ಉಪ್ಪಿನ ಗದ್ದೆ ಇದು. ನೋಡಿ ಹೇಗಿದೆ. ಇದು ಉಪ್ಪಿನ ನೀರಿರುವಂಥ ಕಾಲುವೆ. ಈ ನೀರನ್ನು ನಮ್ಮ ಉಪ್ಪಿನ ಗದ್ದೆಗೆ ಹಾಯಿಸಿ ಉಪ್ಪಿನಂಶ ಜಾಸ್ತಿಯಾಗುವಂತೆ ಮಾಡಲಾಗುವುದು. ಈ ನೀರನ್ನು ಕೊನೆಯ ಉಪ್ಪು ತಯಾರಾಗುವ ಗದ್ದೆಗೆ ಹರಿಸಿ ಪ್ರತಿದಿನ ಗದ್ದೆ ಉಪ್ಪಾಗಿರುವಂಥ ಗದ್ದೆ ಮಧ್ಯಾಹ್ನದ 1 ಗಂಟೆಯಿಂದ 2 ಗಂಟೆ ಮಧ್ಯದಲ್ಲಿ ಈ ರೀತಿ ನೀರನ್ನು ಹರಿಸಿದಾಗ ಈ ರೀತಿ ಉಪ್ಪಾಗಿರುವುದನ್ನು ನೋಡಿ. ಹೇಗೆ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಸಕ್ಕರೆಯಾಗಿ ಉಪ್ಪಿರುವುದನ್ನು ಗಮನಿಸಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಇದು ನೀರಲ್ಲೇ ಉಪ್ಪಾಗುವಂಥದ್ದು. ಉಪ್ಪಿನ ಮಣ್ಣಿನಿರುವಂಥ ಗದ್ದೆಯಲ್ಲಿ ನೀರನ್ನು ಬಿಟ್ಟು ಈ ರೀತಿ ರೆಡಿ ಮಾಡಿರುವಂಥದ್ದು. ನೋಡಿ, ಯಾವ ರೀತಿಯಾಗಿ ಉಪ್ಪು ಗದ್ದೆ ಪೂರ್ತಿ ಉಪ್ಪಾಗಿರುವಂಥದ್ದು. ಉಪ್ಪು ತೆಗಿಲಿಕ್ಕೆ ರೆಡಿಯಾಗಿರುವಂಥದ್ದು. ಪ್ರತಿದಿನ ಇದೇ ರೀತಿಯಾಗಿ ನೋಡಿ ಉಪ್ಪನ್ನು ಹೇಗೆ ತೆಗಿತಾ ಇದ್ದೇವೆ ಅಂತ ನೋಡಿ. ಇಲ್ಲಿ ಈ ರೀತಿ ತೆಳುವಾದ ಹಲಗೆಯ ಮೂಲಕ ಉಪ್ಪನ್ನು ತೆಗೆಯುವಂಥದ್ದು. ನೋಡಿ ಯಾವ ರೀತಿಯಾಗಿ ಉಪ್ಪನ್ನು ಸಂಗ್ರಹಿಸಲಾಗುತ್ತಿದೆ ಅಂತ, ತೆಗೆಯಲಾಗುತ್ತಿದೆ ಅಂತ ನೋಡಿ. ಈ ರೀತಿಯಾಗಿ ಒಟ್ಟು ಮಾಡಿ ನೀರಿನಲ್ಲೇ ಉಪ್ಪು ತಯಾರಾಗುತ್ತಿರುವಂಥದ್ದು. ಹೇಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ? ನೋಡಿ ಹೇಗೆ ಉಪ್ಪು ಪ್ರತಿದಿನ ಮತ್ತು ನೀರಿನೊಂದಿಗೆ ಉಪ್ಪು ರೆಡಿಯಾಗಿ ಹೇಗೆ ಬರ್ತಾ ಇದೆ ನೋಡಿ. ಹೇಗೆ ತೆಗೆಯಲಾಗುತ್ತಿದೆ ನೋಡಿ. ಇದೆಲ್ಲ ಉಪ್ಪು. ಎಷ್ಟು ಚೆನ್ನಾಗಿದೆ ಅಂತ ಉಪ್ಪನ್ನ. ಇದು ನಾಳೆ ದಿನ ರೆಡಿ ಮಾಡಲು ನೋಡಿ ನೀರನ್ನು ಹಾಯಿಸಲಾಗುವುದು. ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಯಿಸಿ ನಾಳೆ ಇದೇ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಉಪ್ಪನ್ನು ತೆಗೆಯಲಾಗುವುದು. ನೋಡಿ ಯಾವ ರೀತಿಯಾಗಿ ಉಪ್ಪು ಇದೆ ಅಂತ. ಇದು ಬೇಸಿಗೆಯಲ್ಲಿ ಮಾತ್ರ ಉಪ್ಪಿನ ಕೃಷಿ ಮಾಡಲು ಸಾಧ್ಯವಾಗುವುದು. ಮಳೆಗಾಲ ಬಂತೆಂದರೆ ಈ ಕೆಲಸ ಇದನ್ನು ಗುಪ್ಪೆ ಮಾಡಿ ಮರುದಿನ ಇದನ್ನು ಸಂಗ್ರಹಿಸಿ ಬುಟ್ಟಿಯಲ್ಲಿ ಹೊತ್ತು ಒಂದೇ ಕಡೆ ರಾಶಿ ಹಾಕಿ ಇಡುವಂಥದ್ದು. ನೆಕ್ಸ್ಟ್ ಮಾರುಕಟ್ಟೆಗೆ ಚೀಲದಲ್ಲಿ ರೆಡಿ ಮಾಡಿ ಕಳಿಸಲಾಗುವುದು. ನೋಡಿ ಯಾವ ರೀತಿಯಾಗಿ. ನೋಡಿದಿರಲ್ಲ ನಮ್ಮ ಮನೆಯ ಉಪ್ಪಿನ ಗದ್ದೆ ಹೇಗಿದೆ ಅಂತ. ಇಷ್ಟವಾದಲ್ಲಿ ಲೈಕ್ ಮಾಡಿರಿ.